ಫಿಟ್ ಆ್ಯಂಡ್ ಫೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅನ್ನಪೂರ್ಣ. ನಾನು ಯೋಗ ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ಮನೆಮದ್ದು ಹಾಗೆ ಈ ಮನೆ ಸುತ್ತಮುತ್ತಲೂ ಇರೋವಂಥ ಒಂದು ಸಸ್ಯ ಗಿಡಗಳಿಂದ ಸಿಗುವಂಥ ಎಲೆಗಳಿಂದ ಉಪಯೋಗ ಹೇಗೆ ಮಾಡ್ಕೊಳ್ಬೋದು, ಆರೋಗ್ಯ ಹೇಗೆ ವೃದ್ಧಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ಕೊಡ್ತಾ ಇರ್ತೀನಿ. ಅದೇ ರೀತಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮಲೆನಾಡು ಮೂಲದಿಂದ ಬಂದಂತಹ ಒಂದು ಚಕ್ರಮುನಿ ಸೊಪ್ಪು ಅಂತ ಹೇಳ್ತಾರೆ. ಇದಕ್ಕೆ ವಿಟಮಿನ್ ಸೊಪ್ಪು ಅಂತ ಕೂಡ ಹೇಳ್ತಾರೆ, ಯಾಕೆಂದರೆ ಇದರಲ್ಲಿ ವಿಟಮಿನ್ ಹೇರಳವಾಗಿದೆ. ಅದರಿಂದ ಇದಕ್ಕೆ ವಿಟಮಿನ್ ಸೊಪ್ಪು ಅಂತ ಕೂಡ ಕರೀತಾರೆ. ಈ ವಿಟಮಿನ್ ಸೊಪ್ಪಿನಿಂದ ಒಂದು ತಂಬುಳಿ ಮಾಡೋದನ್ನು ನಿಮಗೆ ತೋರಿಸ್ತೀನಿ. ಈ ಚಕ್ರಮುನಿ ಸೊಪ್ಪಿನ ಉಪಯೋಗ ಏನಂತಂದರೆ, ಇದರಲ್ಲಿ ಹೇರಳವಾದ ಕಬ್ಬಿಣದ ಅಂಶ ಮತ್ತು ವಿಟಮಿನ್ ಸಿ ಎಲ್ಲ ಇರೋದರಿಂದ ಇದು ಕಣ್ಣಿಗೂ ಕೂಡ ತುಂಬ ತಂಪನ್ನು ಕೊಡುತ್ತೆ. ಮತ್ತು ಇದನ್ನು ಉಪಯೋಗಿಸೋದ್ರಿಂದ ನಮಗೆ ಹೇರಳವಾದ ವಿಟಮಿನ್ನು ಮತ್ತು ಐರನ್ನು ಸಿಗುತ್ತೆ. ಈ ಸೊಪ್ಪನ್ನು ನಾವು ಹೇಗೆ ಎಲ್ಲ ಉಪಯೋಗಿಸ್ಬೋದು ಅನ್ನೋದನ್ನು ಈಗ ತಿಳ್ಕೊಳ್ತಾ ಹೋಗೋಣ. ಇದನ್ನು ತಂಬುಳಿ ಮಾಡಿ ಉಪಯೋಗಿಸ್ಬೋದು, ಹಾಗೆ ಚಟ್ನಿ ಮಾಡಬಹುದು, ದೋಸೆ ಮಾಡಬಹುದು, ಪತ್ರೊಡೆ ಮಾಡಬಹುದು, ಬೋಂಡ ಬಜ್ಜಿ ಕೂಡ ಮಾಡಬಹುದು, ಇದರಲ್ಲಿ ಕೋಸಂಬರಿ ಸಲಾಡ್ ಮಾಡಬಹುದು. ಹೀಗೆ ಅನೇಕ ರೀತಿಯಲ್ಲಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇದು ಸೊಪ್ಪಿನಿಂದ ತಂಬುಳಿ ಮಾಡೋವಂಥ ಒಂದು ವಿಧಾನವನ್ನು ನಿಮಗೆ ತೋರಿಸ್ತೀನಿ. ಈ ತಂಬುಳಿ ಮಾಡೋದಕ್ಕೆ ಯಾವೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅನ್ನೋದನ್ನು ಇಲ್ಲಿ ಇಟ್ಕೊಂಡಿದ್ದೀವಿ. ವೀಕ್ಷಕರೇ, ಈಗ ಚಕ್ರಮುನಿ ಸೊಪ್ಪಿನ ತಂಬುಳಿ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡೋದಾದರೆ, 1 ಹಿಡಿ ಸೊಪ್ಪು ತೊಗೊಂಡಿದ್ದೀನಿ, ಅರ್ಧ ಕಪ್ಪು ಮೊಸರು, 1 ಕಪ್ಪು ತೆಂಗಿನಕಾಯಿ ತುರಿ, 1/4 ಸ್ಪೂನ್ ಪೆಪ್ಪರ್, 1/4 ಸ್ಪೂನ್ ಜೀರಿಗೆ, 1 ಸ್ಪೂನಷ್ಟು ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಕೊಬ್ಬರಿ ಎಣ್ಣೆ, ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ ಹಾಗೂ ಅರಿಶಿನ ಪುಡಿಯನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋಣ. ಹಾಗೆ ಕಾದ ಬಾಣಲಿಗೆ ಸ್ವಲ್ಪ ಸೊಪ್ಪು ಮತ್ತು ಜೀರಿಗೆ, ಮೆಣಸಿನಕಾಳು, ತುಪ್ಪ ಇವು ಮೂರನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಅದು ಒಂಥರ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ. ಆವಾಗ ಪರಿಮಳ ಬಂದಾಗ ಅದನ್ನು ಆಫ್ ಮಾಡಿಬಿಟ್ಟು ನೋಡಿ, ಜೀರಿಗೆ ಮತ್ತು ಪೆಪ್ಪರ್ ಎರಡು ಚಟ್ಪಟ್ ಅಂತ ಸೌಂಡ್ ಬರುತ್ತಲ್ಲ. ಇವಾಗ ಕಲರ್ ಕೂಡ ಚೇಂಜ್ ಆಯಿತು ಸೊಪ್ಪಿಂದು. ಈಗ ನಾವು ಅದನ್ನು ಆಫ್ ಮಾಡಿಬಿಟ್ಟು ಈಗ ಹುರ್ಕೊಂಡಿರೋದನ್ನು ನಾವು ಒಂದು ಮಿಕ್ಸಿ ಜಾರ್ಗೆ ಹಾಕೋಣ. ಜೊತೆಯಲ್ಲಿ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೋಡಿ, ತಂಬುಳಿ ರೆಡಿಯಾಗಿದೆ. ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿದಂಥ ಈ ಪೇಸ್ಟನ್ನು ಈಗ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಸುಂದರವಾದ ತಂಬುಳಿ ತಯಾರಾಗಿದೆ. ಇದಕ್ಕೆ ಮುಂದೆ ಒಗ್ಗರಣೆ ಹಾಕಬೇಕು. ಈಗ ಒಂದು ಒಗ್ಗರಣೆ ಬಾಣಲಿಯನ್ನು ಒಲೆ ಮೇಲೆ ಇಟ್ಟಿದ್ದೀನಿ. ಇದಕ್ಕೆ ಮೊದಲಿಗೆ ಎಣ್ಣೆ ಹಾಕೋಣ. ಎಣ್ಣೆ ಕಾಯ್ತಾ ಇದೆ. ಈಗ ಸಾಸಿವೆ ಹಾಕೋಣ. ಸಾಸಿವೆ ಸ್ವಲ್ಪ ಮಟ್ಟಿಗೆ ಬಿಸಿ ಆದ ನಂತರ ಜೀರಿಗೆಯನ್ನು ಹಾಕೋಣ. ಈಗ ಎರಡೂ ಕೂಡ ಶಬ್ದ ಬರ್ತಾ ಇದೆ ನೋಡಿ, ಚಟಪಟ ಅಂತ. ಈಗ ಒಗ್ಗರಣೆ ರೆಡಿ ಆಯಿತು ಅಂತ. ಇದಕ್ಕೆ ಈಗ ಮೆಣಸಿನಕಾಯಿ ಇಟ್ಕೊಂಡಿದ್ದೀವಲ್ಲ, ಇದನ್ನು ಹಾಕೋಣ. ಈಗ ಅರಿಶಿನ ಪುಡಿ ಹಾಕೋಣ. ಅರಿಶಿನ ಪುಡಿ ಆಂಟಿಬಯೋಟಿಕ್ ಆಗಿ ಕೆಲಸ ಮಾಡೋದ್ರಿಂದ ಪ್ರತಿಯೊಂದು ಒಗ್ಗರಣೆಯಲ್ಲೂ ಕೂಡ ಅದನ್ನು ಹಾಕೋದು ನಮಗೆ ಆರೋಗ್ಯವರ್ಧಕ. ಈಗ ನಾವು ರುಬ್ಬಿಟ್ಕೊಂಡಂಥ ತಂಬುಳಿಗೆ ಈ ಒಗ್ಗರಣೆನ ಹಾಕೋಣ.
ನೋಡಿ ವೀಕ್ಷಕರೇ, ಈಗ ರುಚಿಕರವಾದ ತಂಬುಳಿ ಸೇವಿಸಲು ಸಿದ್ಧವಾಗಿದೆ. ಇದನ್ನು ಅನ್ನದ ಜೊತೆಯಲ್ಲಿ ಹಾಕ್ಕೊಂಡು ತಿನ್ನಬಹುದು. ಇಲ್ಲಾಂದರೆ ಇದನ್ನು ಮಜ್ಜಿಗೆ ಜೊತೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ಕೂಡ ಕುಡಿಲಿಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಚಕ್ರಮಣಿ ಸೊಪ್ಪಿನ ತಂಬುಳಿ ಹೇಗೆ ಮಾಡೋದು ಅಂಥೇಳಿ. ನೀವು ಅದೇ ರೀತಿ ತಂಬುಳಿ ಮಾಡಿ ಊಟ ಮಾಡಿ ನಿಮ್ಮ ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ತಂಬುಳಿಯನ್ನು ಊಟದ ಪ್ರಾರಂಭದಲ್ಲಿ ನೀವು ಉಪಯೋಗಿಸ್ಬೇಕು. ಯಾಕೆ ಅಂದರೆ ನಮಗೆ ಥ್ರೋಟ್ ಡ್ರೈ ಆಗಿರುತ್ತೆ. ಆ ಡ್ರೈ ಆದ ಥ್ರೋಟನ್ನು ತಂಪು ಮಾಡುತ್ತೆ ಮತ್ತು ಕ್ಲೀನ್ ಮಾಡುತ್ತೆ. ಇದರಲ್ಲಿ ಅರಿಶಿಣ, ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿರೋದ್ರಿಂದ ಇದು ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಕೂಡ ಬಗೆಹರಿಸುತ್ತೆ. ವೀಕ್ಷಕರೇ, ಈ ಸೊಪ್ಪು ಎಲ್ಲಿ ಸಿಗ್ಬೋದು ಅಂತ ನಿಮ್ಗೆ ಅನಿಸುತ್ತೆ ಅಲ್ವಾ? ಈ ಸೊಪ್ಪನ್ನು ನಿಮ್ಮ ಕೈ ತೋಟದಲ್ಲೇ ಬೆಳ್ಕೊಳ್ಬೋದಾಗಿದೆ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದೆ ಇಂತಹ ಉಪಯುಕ್ತ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.